ಕಾಂಗ್ರೆಸ್ ಓಟ್ನ ಡಿವೈಡ್ ಮಾಡೋಣ, ಬಿಜೆಪಿ ಸರಿ ತರಬೇಕು ದಕ್ಷಿಣದಲ್ಲಿ ಅಂತೇಳಿ ತುಂಬಾ ಏನೇನೋ ಪ್ರಯತ್ನ ಮಾಡಿ ಈ ಸರಿ ದಕ್ಷಿಣ ಚುನಾವಣೆಯನ್ನ ಗೆಲ್ಲೇಬೇಕಂತ ಮನ ತೊಟ್ಟು ನಮ್ಮೆಲ್ಲಾ ಕಾರ್ಯಕರ್ತರುಗಳು ಈ ಸರಿ ಎಲ್ಲ ವರ್ಕ್ ಮಾಡಿ ಗೆಲ್ಸ್ಬೇಕಂತ ಎಲ್ಲ ತುಂಬಾ ಅಡ್ಡಾಡ್ತಿದೀವಿ. ಅವರು 2 ಎಲೆಕ್ಷನ್ ಮಾಡಿದ್ದಾರೆ. ತುಂಬಾ ಜನ ಹೇಳಿದ್ರು ಸಮರ್ಥ ಅವರು ಇನ್ನು 27 ವರ್ಷ ಇವಾಗಿನ ಯೂತ್ಸ್ ಅವರಿಗೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದೀರಾ. ಈಗ ಒಂದು ಸಮರ್ಥವಾದ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೇಕಂತ ನಮ್ಮ ಮಿನಿಸ್ಟರ್ ಮುಂಚೆನೇ ಹೇಳ್ತಿದ್ದಾರೆ. ಇಲ್ಲ ಅವ್ರ ಸಮಾಜಕ್ಕೆ ಅವ್ರು ಕೇಳಿದರೆ ಅದು ತಪ್ಪಲ್ಲ, ನಮ್ದು ಸಮಾಜದಲ್ಲಿ ನಾವು ಕೇಳಿದೀವಿ ಅದನ್ನು ತಪ್ಪಲ್ಲ. ನಮ್ಮ ದಾವಣಗೆರೆ ಒಳಗೆ ಮೇರೆ ಒಳಗೆ ಏನಾರ ಆದ ಅಂತಂದ್ರೆ ಇಲ್ಲಿ ಬಂದು ನೋಡೋದು ಶಾನು ಶಿವಶಂಕರ. ದಾವಣಗೆರೆ ದಕ್ಷಿಣದ ದಂಗಲ್ ಚುನಾವಣೆ ಸಮೀಪದಲ್ಲೇ ಇದೆ. ಹೇಗೆಲ್ಲ ಪ್ರಿಪೇರ್ ಆಗ್ತಿದ್ರೆ ಹೇಳ್ತಿರೋ ಚುನಾವಣಾ ಪ್ರಚಾರ ಹೇಗೆಲ್ಲ ನಡೀತಾ ಇದೆ, ಕಾರ್ಯಕರ್ತರು ಹೇಗೆಲ್ಲ ಮಾಡ್ತಾ ಇದ್ದಾರೆ? ಸರ್, ನಮ್ದು ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಸುಮಾರು ಆಲ್ರೆಡಿ 1 ತಿಂಗಳಿಂದನೂ ಈಗೆಲ್ಲ ಕೆಲಸ ಮಾಡಕ್ಕೆ ಶುರು ಮಾಡಿದೀವಿ. ತುಂಬಾ ಜನ ಬಂದು ಗೊಂದಲಗಳನ್ನ ಹಬ್ಸಕ್ಕೆ ತುಂಬಾ ಟ್ರೈ ಮಾಡಿದ್ರು. ಕಾಂಗ್ರೆಸ್ ಓಟ್ನ ಡಿವೈಡ್ ಮಾಡೋಣ, ಬಿಜೆಪಿ ಸರಿ ತರಬೇಕು ದಕ್ಷಿಣದಲ್ಲಿ ಅಂತೇಳಿ ತುಂಬಾ ಏನೇನೋ ಪ್ರಯತ್ನ ಮಾಡಿ ನಮ್ಮ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಹಬ್ಬಿಸಿ ಯಾರು ಲೀಡರ್ಗಳು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟು ಏನೇನೋ ಸಮಸ್ಯೆಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ಮ ಮಿನಿಸ್ಟರ್ ಆದಂತ ಎಸ್ ಮಲ್ಲಿಕಾರ್ಜುನ್ ಅವರು ಸಮಾಧಾನದಾಗಿ ಎಲ್ಲ ಸಮಾಜದವರನ್ನು ಹ್ಯಾಂಡಲ್ ಮಾಡಿ ಎಲ್ಲ ಸಮಾಜದವರನ್ನು ಒಗ್ಗೂಡಿಸ್ಕೊಂಡು ಈ ಸರಿ ದಕ್ಷಿಣ ಚುನಾವಣೆಯನ್ನ ಗೆಲ್ಲೇಬೇಕಂತ ಮನ ತೊಟ್ಟು ನಮ್ಮೆಲ್ಲಾ ಕಾರ್ಯಕರ್ತರುಗಳು ಈ ಸರಿ ಎಲ್ಲ ವರ್ಕ್ ಮಾಡಿ ಗೆಲ್ಸ್ಬೇಕಂತ ಎಲ್ಲ ತುಂಬಾ ಅಡ್ಡಾಡ್ತಿದೀವಿ. 100% ಗೆದ್ದೇ ಗೆಲ್ತಾರೆ. ಮಿನಿಮಮ್ 30 ರಿಂದ 40 ಸಾವಿರ ಓಟ್ನ ಗೆದ್ದೇ ಗೆಲ್ತಾರೆ. ಅದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ. ಸಮರ್ಥ ಅವರು ಜನರ ಜೊತೆ ಯಾವ ತರ ಸಮರ್ಥವಾಗಿದ್ದಾರೆ ಸರ್, ನಮಗೆ ಏನಾಗಿತ್ತು ಅಂತಂದ್ರೆ ಈಗ ಮುಂಚೆ ಶಿವಶಂಕರಪ್ಪಾಜಿ ಅವರು ಇಲ್ಲಿ MLA ಆಗಿದ್ರು. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಇದ್ದಾರೆ, MP ಮೇಡಮ್ ಆಗಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ನಾವು ಸಣ್ಣ ಯೂತ್ಸ್ಗಳು ಯಾರು ಸ್ವಲ್ಪ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಮಾತಾಡ್ಬೇಕಂದ್ರೆ ಸ್ವಲ್ಪ ಮುಜುಗರ ಮಾಡ್ಕೊಂಡವ್ರು. ಅಂದ್ರೆ ಅಲ್ಲಿ ಇರೋರು ಸುತ್ತಮುತ್ತ ಯಾರು ಸ್ವಲ್ಪ ಆಯ್ತಪ್ಪ ನಿಮ್ ಲೀಡರ್ ಕರ್ಕೊಂಬ, ಇಲ್ಲ ನಿಮ್ ಯಾರೋ ಏರಿಯಾದವ್ರು ಮುಖಂಡರು ಕರ್ಕೊಂಬ ಅಂತ ಹೇಳ್ತಾ ಇದ್ರು. ಬಟ್ ಸಮರ್ ಸರ್ ಬಂದಾಗಿಂದ ನಮಗೆ ಎಲ್ಲ ಯೂತ್ಸ್ಗೂ ಏನ್ ಅನುಕೂಲ ಆಗಿದೆ ಅಂದ್ರೆ ಡೈರೆಕ್ಟ್ ಅವ್ರ ಫೋನ್ ನಂಬರ್ ತಗೊಂಡು ಡೈರೆಕ್ಟ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಅವ್ರದ್ದು ಏನ್ ತೊಂದರೆ ಇದೆ ಅಂತ ಮಾತಾಡಿ ಎಲ್ಲ ಒಂದು ಜನಗಳಿಗೆ ನಮ್ಮ ಯೂತ್ಸ್ಗಳಿಗೆ ರೆಸ್ಪಾನ್ಸ್ ಮಾಡುವಂತ ಕಾರ್ಯಕ್ರಮ, ಅವ್ರ ಮನೆ ಫಂಕ್ಷನ್ಸ್ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ವಾರ್ಡ್ ಅಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದನ್ನು ಅಟೆಂಡ್ ಮಾಡ್ಕೊಂತ ಇವಾಗಲ್ಲ ಆಲ್ರೆಡಿ ಅವರು 2 ಎಲೆಕ್ಷನ್ ಮಾಡಿದ್ದಾರೆ. ತುಂಬಾ ಜನ ಹೇಳಿದ್ರು ಸಮರ್ ಸರ್ ಅವರು ಇನ್ನು 27 ವರ್ಷ ಇವಾಗಿನ ಯೂತ್ಸ್ ಅವರಿಗೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದೀರಾ. ಅವರು ಸಮಾಧಾನದಾಗ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾರೆ. ಆಲ್ರೆಡಿ 2 ಎಲೆಕ್ಷನ್ ಮಾಡಿದ್ದಾರೆ. ಒಂದು MP ಒಂದು MLA 2 ಎಲೆಕ್ಷನ್ ಅವರೇ ಅಡ್ಡಾಡಿ ವಾರ್ಡ್ ಸಮೇತ ಬೂತ್ ಸಮೇತ ಅಡ್ಡಾಡಿ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ವಾರ್ಡ್ ಅಲ್ಲೂ ಏನೇನಾಗುತ್ತೆ, ಏನೇನು ಕಾರ್ಯಕ್ರಮ ಮಾಡಬೇಕು, ಹೇಗೆ ಜನಗಳಿಗೆ ನಾವು ಕೆಲಸಗಳನ್ನ ಕೊಡಬೇಕು, ಯೂತ್ಸ್ಗಳಿಗೆ ಹೇಗೆ ನಾವು ಕೆಲಸಗಳನ್ನ ಕೊಡ್ಬೇಕು ಅಂತ ಎಲ್ಲದನ್ನು ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಆಮೇಲೆ ಎಲೆಕ್ಷನ್ ನಿಂತಿದ್ದಾರೆ. ಅವ್ರು ಇದನ್ನೆಲ್ಲ ನಮ್ಮ ಯೂತ್ಸ್ಗೆ ಈ ಸರಿ ಎಲ್ಲ ಸಪೋರ್ಟ್ ಮಾಡಿ ಮುಂದೆ ಏನೇನು ಕಾರ್ಯಕ್ರಮಗಳು ಆಗಬೇಕು ಎಲ್ಲದನ್ನು ಮಾಡ್ತಾರೆ ಅಂತ ನಾನು ಇದ್ರ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸಮರ್ಥ ಚಿಕ್ಕ ಹುಡುಗ, ರಾಜಕೀಯ ಗಂಡಗಾಳಿ ಗೊತ್ತಿಲ್ಲ, ತಾಯಿ MP ತಂದೆ MLA, ನೀವು MLA ಬಂದಿದ್ದಾರೆ. ಕುಟುಂಬ ರಾಜಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಟಿಕೆಟ್ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣ ನಡೀತಿದೆ ದಾವಣಗೆರೆಯಲ್ಲಿ. ಸರ್, ಕುಟುಂಬ ರಾಜಕಾರಣ ಅಂತ ಹೇಳಕ್ಕಿಂತ ಈಗ ಒಂದು ಸಮರ್ಥವಾದ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೇಕಂತ ನಮ್ಮ ಮಿನಿಸ್ಟರ್ ಮುಂಚೆನೇ ಹೇಳ್ತಿದ್ದಾರೆ. ಅವ್ರು ಯಾವತ್ತು ನನ್ನ ಮಗಕ್ಕೆ ಟಿಕೆಟ್ ಕೊಡ್ರಿ, ನನ್ನ ಮಗ ಟಿಕೆಟ್ ಕೊಟ್ಟು ಗೆಲ್ಸ್ರಿ ಅಂತ ಇವತ್ತು ಮಾತಾಡಿಲ್ಲ. ನಮ್ಮ ದಾವಣಗೆರೆಯಲ್ಲಿ ಸರ್ವೆ ಮಾಡಿದ್ದಾರೆ. ನಮ್ಮ KPCC ಇಂದ AICC ಇಂದ ಎಲ್ಲ ಬಂದು ಇಲ್ಲಿ ಸರ್ವೆ ಮಾಡಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅಂತಂದು ಸರ್ಚ್ ಮಾಡಿ ಎಲ್ಲದನ್ನು ಒಂದು ಸರ್ವೆ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಹೊರತು ನಮ್ಮ ಮಿನಿಸ್ಟರ್ ಒತ್ತಾಯಕ್ಕಾಗ್ಲಿ ಬೇರೆ ಯಾರು ಒತ್ತಾಯಕ್ಕೂ ಟಿಕೆಟ್ ಕೊಟ್ಟಿಲ್ಲ. ಇದು ಜನಗಳ ಒತ್ತಾಯ. ಜಮೀರ್ ಅಹಮದ್ಗೂ ಮಲ್ಲಿಕಾರ್ಜುನ್ಗೂ ಮನಸ್ತಾಪ ಇತ್ತ ಟಿಕೆಟ್ ವಿಚಾರದಲ್ಲಿ? ಸರ್, ಮನಸ್ತಾಪ ಏನಿಲ್ಲ. ಅವ್ರ ಸಮಾಜಕ್ಕೆ ಅವ್ರು ಕೇಳಿದರೆ ಅದು ತಪ್ಪಲ್ಲ, ನಮ್ದು ಸಮಾಜದಲ್ಲಿ ನಾವು ಕೇಳಿದೀವಿ ಅದನ್ನು ತಪ್ಪಲ್ಲ. ಒಂದು ಎಲೆಕ್ಷನ್ ಅಂದ್ಮೇಲೆ ಒಂದು ಪರ ವಿರೋಧ ಇದ್ದೇ ಇರುತ್ತೆ, ಅದು ತಪ್ಪಂತ ಹೇಳಕ್ಕಾಗಲ್ಲ. ಬಟ್ ಎಲ್ಲ ಸಮಾಜದವರು ಸೇರಿ ಸರಿ ಎಲೆಕ್ಷನ್ ಮಾಡ್ತೀವಿ ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ಅದ್ರ ಸಮೇತ ಎಲ್ಲ ಮಾಡ್ತಿದೀವಿ. ಯಾರ ರೀತಿ ಗೊಂದಲ ಇಲ್ಲ. ಮೀಡಿಯಾದ ಮೂಲಕ ಯಾರು ಗೊಂದಲಗಳು ಸೃಷ್ಟಿಸಿದ್ರೆ ಯಾರು ಅದು ಕಿವಿ ಕೊಡಕ್ ಹೋಗ್ಬೇಡ್ರಿ. ಇನ್ನೊಂದು ವಿಚಾರ ಅಂತಂದ್ರೆ ರಾಜಕೀಯ ಅನ್ನೋದು ಬೇರೆ ರಾಜಕಾರಣಿಗಳು ಬರೋದು, ಪ್ರಚಾರ ಮಾಡೋದು, ಮಾತಾಡೋದು ಸರ್ವೇಸಾಮಾನ್ಯ. ಸರ್, ಈಗ ನಾವು ನೋಡ್ದಂಗೆ ಯತ್ನಾಳ್ ಸಾಹೇಬ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಅವ್ರು ಇರೋದು ಬಿಜಾಪುರದಲ್ಲಿ. ಇಲ್ಲಿ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿ ಮುಸ್ಲಿಮ್ಸರಿಗೆ ಹಿಂದೂಗಳಿಗೆ ವಿರೋಧ ಮಾಡಿ ನೀವು ಬೇರೆ ಮಾಡಿ ಆ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟು ನೀವು ಮಾಡೋಂಥ ಕೆಲಸ ಏನಿಲ್ಲ. ನಮ್ಮ ದಾವಣಗೆರೆ ಒಳಗೆ ನಮ್ಮ ಏರಿಯಾ ಒಳಗೆ ಏನಾರ ಆದ ಅಂತಂದ್ರೆ ಇಲ್ಲಿ ಬಂದು ನೋಡೋದು ಶಾನು ಶಿವಶಂಕರಪ್ಪ ಅವರು, ಇಲ್ಲಿ ಕಾರ್ಪೊರೇಟರ್ಗಳು, ಇಲ್ಲ ನಾವು ವಾರ್ಡ್ ಅಧ್ಯಕ್ಷಗಳು ಇಲ್ಲಿ ಮೇಂಟೈನ್ ಮಾಡ್ತೀವಿ ಹೊರತು ಯತ್ನಾಳ್ ಸಾಹೇಬ್ರು ಬಂದು ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅವ್ರು ಬಿಜಾಪುರ ಕ್ಷೇತ್ರ ನೋಡ್ಕೊಳ್ಳಿ. ಅವ್ರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಈ ಥರ ಮಾತಾಡೋದಕ್ಕೆ ಅವ್ರನ್ನ ಬಿಜೆಪಿಯಿಂದ ಹೊರಗಿಟ್ಟಿದ್ದಾರೆ. ಇದೇ ರೀತಿ ಅವ್ರು ಹಿಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಹೋದ್ರೆ ಮುಂದೆ ಅವರು ರಾಜಕೀಯದಿಂದಲೇ ದೂರ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಬಹಳ ಜನ ಹೇಳ್ತಾರೆ, ನಾನು ನೋಡಿದ್ದೀನಿ, ಮೊನ್ನೆ ಮೀಡಿಯಾದಲ್ಲಿ ತುಂಬಾ ನೋಡಿದ್ದೀನಿ, ಅಭಿವೃದ್ಧಿ ಆಗಿಲ್ಲ, ದಕ್ಷಿಣ ಅಭಿವೃದ್ಧಿ ಆಗಿಲ್ಲ. ಸರ್, ಅಭಿವೃದ್ಧಿ ಆಗಿಲ್ಲಂಗೆ 4 ಸತಿ ಜನಗಳು ಓಟ್ ಹಾಕಿ ನಮ್ಮ ಶಿವಶಂಕರಪ್ಪ ಅವರಿಗೆ ಕೆಲಸಕ್ಕೆ ಜನಗಳು ಏನು ಹುಚ್ಚರಲ್ಲ. ಎಲ್ಲರೂ ಪ್ರಜ್ಞಾವಂತ ಜನಗಳಿದ್ದಾರೆ, ಯೂತ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ಈ ವಾರ್ಡಲ್ಲಿ. ಪ್ರತಿಯೊಂದು ರೋಡ್ ನೋಡ್ಕೊಂಬರಿ, ಏನೇ ನೋಡ್ಕೊಂಬರಿ. ನಾನು ದಾವಣಗೆರೆ ಬಗ್ಗೆ, ನಾನು ದಕ್ಷಿಣ ಬಗ್ಗೆ ಹೇಳಕ್ಕಿಂತ ನಮ್ಮ ವಾರ್ಡ್ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ವಾರ್ಡ್ ಕಾರ್ಪೊರೇಟರ್ ಬಂದ್ಬಿಟ್ಟು ಸೈಯದ್ ಚಾರ್ಲಿ ಅಂತ ಮುಸ್ಲಿಂ ಕಾರ್ಪೊರೇಟರ್. ನಮ್ಮ ಜೊತೆಗೆ ಅವರೆಲ್ಲ ಮುಂಚೆಯಿಂದನೂ ಬಹಳ ನಮ್ದು ಅವ್ರದ್ದು ಒಂದು ಅಭಿನವ ಸಂಬಂಧ. ನನ್ನ
ವಾರ್ಡಾಧ್ಯಕ್ಷನ್ ಮಾಡಿ ಇವತ್ತು ನಾನು ಎಲ್ಲ ಕಾರ್ಯಕ್ರಮಗಳನ್ನು ಏನೇನು ಮಾಡಬೇಕು ಎಲ್ಲ ನಮ್ಮ ಕಾರ್ಯಕ್ರಮಗಳು ವಾರ್ಡಲ್ಲಿ ತಗೊಂಡು ಒಂದು ರೋಡ್ ಆಗಿರ್ಬೋದು, ಬೋರ್ ಹೊಡ್ಸೋದಾಗಿರ್ಬೋದು, ಒಂದು ಪೈಪ್ಲೈನ್ ಆಗಿರ್ಬೋದು, ಒಂದು ದೀಪದ ಲೈಟಿಂಗ್ಸ್ ಆಗಿರ್ಬೋದು, ಎಲ್ಲದನ್ನು ಅವ್ರ ಹತ್ರ ನಾನು 100% ಕೆಲಸ ತಗೊಂಡು ಕಾರ್ಯಕ್ರಮ ಮಾಡಿಸಿದ್ದೀನಿ. ಬರೀ ನನ್ನ ವಾರ್ಡದ ಉದಾಹರಣೆ ಕೊಡ್ತೀನಿ, ಬಂದು ಒಂದ್ಸರಿ ನೋಡ್ಕೊಂಡು ಹೋಗ್ರಿ. ದಕ್ಷಿಣದ ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಈಗ ಸಮರ್ಥರಿಗೆ ಕೋಟಿ ದುಡ್ಡಿದ್ರು ನೀವು ಖಾಲಿ ಚಪ್ಪಲಿ ಹಾಕೋದನ್ನ ಪ್ರಚಾರ ಮಾಡ್ತಿದ್ದಾರೆ ಸರ್. ಖಾಲಿ ಚಪ್ಪಲಿ ಹಾಕದೆ ಪ್ರಚಾರ ಮಾಡ್ತಿರೋದು ಒಂದು ಉದ್ದೇಶ ಏನಂದ್ರೆ, ಅವರು MLA ಎಲೆಕ್ಷನ್ನಿಗೂ ಖಾಲಿ ಚಪ್ಪಲಿ ಹಾಕಿಲ್ಲಂಗೆ ಅವರ ತಾತನ ಪರವಾಗಿ ಅವರು ಕ್ಯಾನ್ವಾಸ್ ಮಾಡಿದ್ರು. MP ಎಲೆಕ್ಷನ್ ಅಲ್ಲೂ ಕೂಡ ಅವ್ರ ಅಮ್ಮರ ಪರವಾಗಿ ಚಪ್ಪಲಿ ಹಾಕಿಲ್ಲಂಗೆ ಕ್ಯಾನ್ವಾಸ್ ಮಾಡಿದ್ರು. ಅವ್ರು ಏನಂತಂದ್ರೆ, ಚಪ್ಪಲಿ ನಾನು ಎಲೆಕ್ಷನ್ ಅಲ್ಲಿ ಗೆಲ್ಲೋ ತನಕ ಚಪ್ಪಲಿ ಹಾಕಲ್ಲ ಅನ್ನೋ ಒಂದು ಶಪಥವನ್ನ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬಂದಿದ್ದಾರೆ. 2 ಸತಿನೂ ಅದು ಅವರಿಗೆ ಒಂದು ಒಲಿದಿದೆ. ಈ ಸತಿನೂ ಅವ್ರಿಗೆ ಒಲಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಾವಣಗೆರೆ ದಕ್ಷಿಣ ಯಾವ ತರ ನೋಡೋದಕ್ಕೆ ಇಷ್ಟಪಡ್ತೀರಾ? ಸಮರ್ಥರನ್ನ ಯಾವ ತರ ಗೆಲ್ಸೋದಕ್ಕೆ ಇಷ್ಟಪಡ್ತೀರಾ? ಚುನಾವಣೆ ಯಾವ ತರ ನಡಿಬೇಕು ದಾವಣಗೆರೆಯಲ್ಲಿ? ಸರ್, ಚುನಾವಣೆ ನನಗೆ ಗೊತ್ತಿದ್ದಂಗೆ ಆಲ್ರೆಡಿ ಈಗೆಲ್ಲ ಶಾಂತಿಯುತವಾಗಿ ನಡೀತಿದೆ. ಇನ್ನು 9ನೇ ತಾರೀಕು ಪೋಲಿಂಗ್ ಇದೆ. ಆಟ ಅವಾಗೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ತುಂಬಾ ಜನಗಳು ಮುಸ್ಲಿಮ್ಸ್ ಅವರಿಗೆ ಏನೇನೋ ವಿರೋಧ ಹಚ್ಚಿ, ಅವ್ರಿಗೆ ಏನೇನೋ ಗಲಾಟೆಗಳು ಹಚ್ಚಿ, ಪಕ್ಷೇತರ ನಿಲ್ಲಿಸಿ ಏನೇನೋ ಮಾಡ್ಬೇಕಂತ ಟ್ರೈ ಮಾಡಿದ್ರು. ಬಟ್ ನಮ್ಮ ಮಲ್ಲಣ್ಣವರು ಎಲ್ಲರನ್ನೂ ಸಮಾಧಾನ ಮಾಡಿ ಎಲ್ಲದನ್ನು ಮ್ಯಾನೇಜ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಎಲೆಕ್ಷನ್ ಈ ಸರಿ ಶಾಂತಿಯುತವಾಗಿ ನಡೆಯುತ್ತೆ. ಸಮರ್ಥರು ಸಮೇತ ಸಮಾಧಾನವಾಗಿ ಎಲ್ಲ ವಾರ್ಡ್ ಆಗಲಿ ಏರಿಯಾಗಳು ಅಡ್ಡಾಡ್ತಿದ್ದಾರೆ. ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಕತ್ತಾರೆ. ಎಲ್ಲ ಕಡೆ ಮೀಟಿಂಗ್ಗಳು ಮಾಡಕತ್ತೀವಿ. ಏನು ತೊಂದರೆ ಇಲ್ಲ. ಈ ಶಾಂತಿಯುತವಾಗಿ ನಡೆಯುತ್ತೆ. ಸಾದಿಕ್ ಅವ್ರು ಏನಾರ ಹಿಂದೆ ಸರಿ ಕಾಂಗ್ರೆಸ್ ಕೊಡ್ತಾ ಬೀಳ್ತಿತ್ತಾ? ಇಲ್ಲ ಸರ್, ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಕರೆಸಿ ಮಾತಾಡಿ ಅವ್ರಿಗೆ ಆಲ್ರೆಡಿ ಹಿಂದಕ್ಕೆ ಸರ್ಸಿದ್ದಾರೆ. ಅವರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮನಸ್ಪೂರ್ವಕವಾಗಿ ಸರಿ ಸಮರ್ಥರನ್ನ ನಾವು ಹೆಗ್ಲು ಕೊಟ್ಟು ಗೆಲ್ಲಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅವ್ರಿಗೆ ಗೊತ್ತಿತ್ತು ನಮ್ಮ ಪಕ್ಷ ಬಿಟ್ಟು ಇಲ್ಲಿ ಹೋಗಲ್ಲ ಅಂತ. ಬಿಜೆಪಿ ಅಭ್ಯರ್ಥಿ ನಿಮಗೆ ಸರಿಸಮಾನಾಗಿದ್ದಾರಾ? ಸರ್, ಅಭ್ಯರ್ಥಿ ಬಗ್ಗೆ ಮಾತಾಡಕ್ ನಾನು ಇಷ್ಟಪಡಲ್ಲ. ಅದೇ ಒಂದು ಅಭ್ಯರ್ಥಿ ಆಗಲಿ. ಈಗ ಬಿಜೆಪಿ ಪಕ್ಷದಲ್ಲಿ ಹೇಗಿದೆ ಅಂತಂದ್ರೆ, ಒಂದು ಬಿಜೆಪಿ ಪಕ್ಷದಲ್ಲಿ ಒಂದು ಸಣ್ಣ ಹುಡುಗ ನಿಲ್ಸಿದ್ರು ಬಿಜೆಪಿ ಓಟ್ ಫಿಕ್ಸ್ ಇದಾವೆ. ಹಂಗಾಗಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಬರೀ ಮೋದಿ 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 ಅಂತ ಹೆಸರು ಹೇಳ್ಕೊಂಡು ಅಡ್ಡಿರ್ತಿರೋ ಹೊರತು ನಿಮ್ಮ ವೈಯಕ್ತಿಕ ಕೆಲಸಗಳು ಏನಾರು ಇದ್ರೆ ಹೇಳ್ರಿ. ನೀವು ಈಗ ನಿಮಗೆ ಯಾರು ಲೀಡರ್ ಯಾರಿದ್ದೀರಾ? ನೀವು ಹೆಂಗ್ ಕೆಲಸ ಮಾಡಿದಿರಾ ದಾವಣಗೆರೆಯಲ್ಲಿ? ನಿಮ್ಮ ಕೊಡುಗೆ ಏನು? ಅದು ಬಿಟ್ಟು ನೀವೆಲ್ಲ ಒಂದ್ ಕಡೆ ಫ್ಲೆಕ್ಸ್ ಹಾಕೊಂಡು ಬರೀ ನಾವು ಮೋದಿ 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 ಅನ್ಕಂತಿದ್ರೆ, ಸರ್, ಮೋದಿ ಬಂದು ದಾವಣಗೆರೆ ಉದ್ಧಾರ ಮಾಡಲ್ಲ. ಮೋದಿ ಬಂದು ಅಗ್ಗಿದೇವ ಸರ್ಕಲ್ ಉದ್ಧಾರ ಮಾಡಲ್ಲ. ಇಲ್ಲಿರೋ ಕಾರ್ಯಕರ್ತರು, ಇಲ್ಲಿರೋ ಕಾರ್ಪೊರೇಟರ್ಗಳು, ಇಲ್ಲಿರೋ MLAಗಳು ಮಾತ್ರ ಮಾಡಕ್ ಸಾಧ್ಯ. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಸರಿ ಮತ ಚಲಾಯಿಸಬೇಕು. ಬಟ್ ನೀವು ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೇಳ್ಬಿಡ್ರಿ. ನಿಮ್ಮ ವೈಯಕ್ತಿಕ ವರ್ಚಸ್ಸಿಂದ ಓಟ್ ಕೇಳ್ರಿ ಅಂತ ಹೇಳ್ತಿದ್ದೀವಿ. ಯಾಕಂದ್ರೆ ಇರಾನ್ ಇಷ್ಟೆಲ್ಲೋ ಗ್ಯಾಸ್ ಸಮಸ್ಯೆ, ಎಣ್ಣೆ, ಅಕ್ಕಿ ಬೆಳೆ ಜಾಸ್ತಿ ಆಗಿರೋದು, ಬಜೆಟ್ ಸೆಷನ್ ಕೂಡ ಕೇಂದ್ರದಲ್ಲೂ ಮೊನ್ನೆ ಆಗಿದೆ, ರಾಜ್ಯದಲ್ಲೂ ಆಗಿದೆ. ಇದ್ರ ಬಗ್ಗೆ ತುಟಿ ಬಿಟ್ಟಿರುವಂತ MLA MP ಗಳು ದಾವಣಗೆರೆ ಹಿಂದೂ ಮುಸ್ಲಿಮು ಮಠ ಅನ್ನೋದು ಕೂಡ ಮಾತಾಡ್ತಿರೋದು. ಅದು ಸರಿನೇ ಸರ್, ಅದು ಸರಿನೇ. ನಾನು ನೋಡಿದ್ದೀನಿ ಬಹಳ ಬೇರೆ ಬೇರೆ ಸ್ಟೇಟ್ಗಳು, ಬೇರೆ ಬೇರೆ ನಮ್ಮ ಊರಿನ MLAಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಬಟ್ ಅವ್ರ ಇಂಪ್ರೂವ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಮಾತಾಡಿದ್ರೆ ಹೈಲೈಟ್ ಆಗ್ಬಿಡ್ತೀನಿ, ಎಲ್ಲೋ ನಮ್ಮ ಸಮಾಜದಲ್ಲಿ ಬೆಳೆದು ಬಿಡ್ತೀನಿ ಅನ್ನೋ ಒಂದು ನಂಬಿಕೆಯಲ್ಲಿದ್ದಾರೆ, ಮೂಢನಂಬಿಕೆಯಲ್ಲಿ. ದಯವಿಟ್ಟು ಆತರ ಯಾರು ಮಾಡಕ್ ಹೋಗ್ಬೇಡ್ರಿ. ನಮ್ಮ ಊರಿಂದು, ನಮ್ಮ ಕ್ಷೇತ್ರದ್ದು, ನಮ್ಗೆ ಹೆಂಗಿದೆ, ನಮ್ಮ MLA ಸಾಹೇಬ್ರು ಇದ್ದಾರೆ. ನಾವು ಈ ಮುಂಚಿಂದನೂ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ. ಹಿಂಗೆ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಯಾರು ಇದನ್ನ ಮೂಗ್ ತೋರಿಸಿ ಇಲ್ಲಿ ಗೊಂದಲ ಮಾಡೋಂಥ ಕೆಲಸವನ್ನ ಮಾಡಬೇಡ್ರಿ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.